ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನು ಹೇಳುವುದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸಿದ್ದೇನೆ ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂಥ ಮಹತ್ಕಾರ್ಯಗಳನ್ನು ನಿನ್ನ ಜನರು ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿನರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ಕಾರ್ಯಗಳನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಆಮೇನ್. ಈ ಒಂದು ವಾಕ್ಯದಲ್ಲಿ ಮೋಶೆಯ ಸಂಗಡ ದೇವರು ಮಾತಾಡುವಂಥ ವಿಷಯವಾಗಿದೆ. ಈ ಒಂದು ವಾಕ್ಯವನ್ನು 10ನೇ ವಾಕ್ಯವನ್ನು ಹಿಡಿದು ನಾವು ನೋಡುವುದಾದರೆ, ಈ ಒಂದು ವಾಕ್ಯದಲ್ಲಿ ನಾಲ್ಕು ರೀತಿಯಾಗಿ ಒಂದು ವಿಷಯ ಅಡಕವಾಗಿದೆ. ಒಂದೇನಂದ್ರೆ ದೇವರ ನಿಬಂಧನೆ. ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸಿದ್ದೇನೆ. ದೇವರ ನಿಬಂಧನೆ. ಆ ನಿಬಂಧನೆ ಯಾವುದು ಅಂದರೆ, ಉದಾಹರಣೆಗೆ ಯೋಹಾನನ ಸುವಾರ್ತೆ 15ನೇ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರ ವಾಕ್ಯ ನಿನ್ನಲ್ಲಿರುವುದೇ ಆದರೆ ದೇವರ ನಿಬಂಧನೆ ಅನುಸಾರವಾಗಿ ದೇವರ ಆಲೋಚನೆ ಪ್ರಕಾರವಾಗಿ ನೀನು ಜೀವಿಸ್ತೀಯ. ಆವಾಗ 2ನೇ ಭಾಗದಲ್ಲಿ ನೋಡುವುದು, 2ನೇ ಒಂದು ಅರ್ಥ, ಲೋಕದಲ್ಲಿಯೂ ಎಲ್ಲಿಯೂ ಯಾವ ಜನಾಂಗದವರು ನಡೆಯದಂಥ ಮಹತ್ಕಾರ್ಯಗಳನ್ನು ಯಾರು ನಿನ್ನ ಜನರು ನೋಡುವಂತೆ ಮಾಡುವನು. ನಿನ್ನ ಜನರು ಯಾರು? ನಿನಗೆ ಕೇಡು ಬಗೆಯುವರು. ನಿನಗೆ ಕೆಟ್ಟದಾರೆ ಸಾಕು, ನಿನಗೆ ಕಾಯ್ತಾ ಇರ್ತಾರೆ. ನಿನಗೆ ಸ್ವಂತದವರೇ ನಿನ್ನನ್ನು ಕೆಟ್ಟು ಬಯಸಿ ನಿನಗೆ ನಾಶ ಆಗಬೇಕು, ಹಿಂಗೆ ಕಾಯ್ತಿರುವಂಥ ನಿನ್ನ ಜನರು ದೇವರ ಮಹತ್ಕಾರ ನೋಡುವಂತೆ ಮಾಡ್ತಾರೆ. 2ನೇ ಪಾಯಿಂಟ್. ಫಸ್ಟೇನು ದೇವರ ನಿಬಂಧನೆ. 2ನೇ ಪಾಯಿಂಟು ದೇವರ ಮಹತ್ಕಾರ್ಯಗಳನ್ನು ಯಾರು ನಿನ್ನ ಜನರು ನೋಡುವಂತೆ ದೇವರು ಮಾರ್ಪಡಿಸ್ತಾರೆ. 3ನೇ ಪಾಯಿಂಟು ಅದೇ ದೇವರ ಮಹತ್ಕಾರ್ಯ ನಿನ್ನ ಸುತ್ತಮುತ್ತಲಿರುವ ಜನರು ನೋಡುವಂತೆ. ಯಾರು ಸುತ್ತಮುತ್ತಲು? ಆವಾಗಲೇ ಯಾರು? ನಿನ್ನ ಬಂಧು ಮಿತ್ರರು, ನಿನಗೆ ಬೇಕಾದರು. ಅದೇ ಪ್ರಕಾರ ನಿನ್ನ ಸುತ್ತಮುತ್ತಲು ನಿನ್ನ ಉದಾಹರಣೆಗೆ ಬೆಳೀತಾ ಇದ್ದರೆ ಹೊಟ್ಟೆ ಕೂಡ ಜನ ತುಂಬ ಇರ್ತಾರೆ. ಸುತ್ತಮುತ್ತ ಒಂದು ಕಂಪನಿಲಿರ್ಬೋದು, ಒಂದು ಮನೆ ಹತ್ರ ಇರ್ಬೋದು, ಅಥವಾ ಒಂದು ವಾಸ ಮಾಡುವಂಥ ಪ್ರಾಂತ್ಯದಲ್ಲಿರ್ಬೋದು. ಒಬ್ಬರು ಚೆನ್ನಾಗಿ ಇದ್ದಾರೆ ಅಂದರೆ ಆ ಹೊಟ್ಟೆಯವರು ಕೂಡ ಶತ್ರುವಾದರೂ ಹೊಟ್ಟೆ ಉರಿಯುವಾಗ ಅಕ್ಕಪಕ್ಕ ಜನಗಳನ್ನ ಎಬ್ಬಿಸ್ತಾನೆ. ಅವ್ರು ಬಿದ್ದೋದ್ರೆ ಸಾಕು ಅಂತ. ಯಾರು ನಿನಗೆ ಕೇಡು ಬಯಸಿ ನಿನ್ನ ಬಿದ್ದೋದ್ರೆ ಸಾಕು ಅಂತ ಕಾಯ್ತಿರ್ತಾರೋ ಅವರ ಮುಂದೆ ದೇವರ ಮಹತ್ಕಾರ್ಯ ನಿನ್ನ ಸುತ್ತಮುತ್ತಲು ಎಲ್ಲ ಜನರು ನೋಡುವಂತೆ ದೇವರು ಮಾರ್ಪಡಿಸ್ತಾನೆ. 5ನೇ ಪಾಯಿಂಟು, ಅದಕ್ಕಾಗಿ ನಿನ್ನ ವಿಷಯದ ದೇವರು ಮಾಡಬೇಕಾದದ್ದು ಯಾವ ರೀತಿ ಭಯಂಕರವಾದದ್ದು. ಯಾರು ನೀನು ದೇವರ ವಾಕ್ಯ ನಿಬಂಧನೆ ಪ್ರಕಾರ ಜೀವಿಸುವುದೇ ಆದರೆ ನಿನಗೆ ಯಾರು ಕೇಡು ಬಯಸ್ತಾರೋ ಅವರ ಮಧ್ಯದಲ್ಲಿ ದೇವರ ಮಹತ್ಕಾರ್ಯ ನಡೆಸ್ತಾರೆ. ನೀನು ಸುತ್ತಮುತ್ತಲಿರುವಂಥ ನಿನಗೆ ನಾಶ ಮಾಡಬೇಕು, ನಿನಗೆ ಕೆಟ್ಟು ಬಯಸುವಂಥ ಅವರ ಮಧ್ಯದಲ್ಲೂ ಸಹ ದೇವರ ಮಹತ್ಕಾರ್ಯ ಯಾವ ರೀತಿ ಇದೆ. 4ನೇ ಪಾಯಿಂಟ್ ಪ್ರಕಾರ ದೇವರು ಭಯಂಕರವಾದ ರೀತಿಯಲ್ಲಿ ದೇವ್ರ ಕಾರ್ಯ ನಡೆಸ್ತಾರೆ. ಉದಾಹರಣೆ ನೋಡೋದಾದ್ರೆ, ಈ ಲೋಕದಲ್ಲಿ ಒಂದು ಕ್ಯಾನ್ಸರ್ ಇರ್ಬೋದು, ಒಂದು ಅನಾರೋಗ್ಯ ಇರ್ಬೋದು, ನಿಮ್ಮನ್ನು ನಾಶಪಡಿಸೋಕ್ಕೆ ಬರ್ಬೋದು. ಆದರೆ ಧರ್ಮಶಾಸ್ತ್ರ ನಿನ್ನಲ್ಲಿರುವುದೇ ಆದರೆ, ಪರಲೋಕದ ಶಕ್ತಿ ನಿನ್ನಲ್ಲಿರುವುದೇ ಆದರೆ ಆ ಒಂದು ಅನಾರೋಗ್ಯವನ್ನು ಅದನ್ನು ಸಾಯಿಸಿ ನಿನಗೆ ಬಲವನ್ನು ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ನಾವು ವಾಕ್ಯದ ಪ್ರಕಾರ ಜೀವಿಸೋಣ. ಆವಾಗ ದೇವರ ಮಹತ್ಕಾರ್ಯ ನಮ್ಮ ಜೀವಿತದಲ್ಲಿ ಭಯಂಕರವಾಗಿ ದೇವರು ನಡೆಸ್ತಾರೆ. ಈ ಮುಂಜಾನೆ ವೇಳೆ ಒಪ್ಪಿಸಿಕೊಂಡು ಆಗ ದೇವರ ಮಹತ್ಕಾರ್ಯ ಬಲವಾಗಿ ದೇವರು ನಡೆಸ್ತಾರೆ. ಆಮೇನ್. ಈ ಒಂದು ವಾಕ್ಯ ಪ್ರಕಾರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.